ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಎಕ್ಸಾಮ್ ಕೂಡ ಸಮೀಪದ ಇನ್ನೊಂದು 19 to 20 ಡೇಸ್ ಅದ. ಸೊ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಯಾವ ಹಿಂದಿನ ವರ್ಷಗಳಲ್ಲಿ ಮತ್ತು ಈ ಎಲ್ಲ ರಾಜ್ಯಗಳಲ್ಲಿ ನಡೆದಂತಹ, ಇಡೀ ಭಾರತದಲ್ಲಿ ನಡೆದಂತಹ ಪೇಪರ್ಗಳಲ್ಲಿ ಬಂದಂತಹ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ. ಅದೇ ರೀತಿ ಇದು 3ನೇ ಟೆಸ್ಟ್ ಆಗಿದೆ. ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು, ರೀಸನಿಂಗ್ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಅದೇ ರೀತಿ ಭಾಳ ಜನ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರಿ, ಸರ್ ನೆಗೆಟಿವ್ ಮಾರ್ಕಿಂಗ್ ಒಬ್ರು ಐತೆ ಅಂತಾರೆ, ಒಬ್ರು ಇಲ್ಲ ಅಂತಾರೆ, ಹೆಂಗೆ ರೀ ಸರ್ ಅಂತೇಳಿ. ಅದಕ್ಕೂ ಕೂಡ ಪ್ರೂಫ್ ಸಮೇತ ನಿಮಗೆ ಹೇಳ್ತೀನಿ. ಹೋದ ಸಲ ಏನಿತ್ತು, ಈ ಸಲ ನೋಟಿಫಿಕೇಷನ್ ಒಳಗೆ ಏನಿತ್ತು, ವಿತ್ ಪ್ರೂಫ್ ಪ್ರಕಾರ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಐತೆ ಇಲ್ಲ ಅಂತ ಕನ್ಫರ್ಮೇಷನ್ ಕೊಡ್ತೀನಿ. ಓಕೆ, ಡನ್. ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅದಾವ, ಎಂಡ್ವರೆಗೂ ನೋಡಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಫಸ್ಟಿಗೆ ನಾವು ಏನು ನೋಡೋಣ್ರಿ, ಈ ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ಐತೋ ಇಲ್ಲೋ ಅಂತ ನೋಡೋಣ. ಆಮೇಲೆ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ದೆನ್ ಫಸ್ಟು ಇದು ಈ ವರ್ಷದ ನೋಟಿಫಿಕೇಷನಲ್ಲಿ ಇದ್ದಂಥದ್ದು, ಇದು ಹಿಂದಿನ ವರ್ಷಗಳಲ್ಲಿ ಇದ್ದಂಥದ್ದು. ಓಕೆ, ಇದು ಪ್ರೆಸೆಂಟು, ಇದು ಹಿಂದಿಂದು. ಇಲ್ಲಿ 3 ಏನು ಕೊಟ್ಟಾರೆ ನೋಡ್ರಿ. ಫುಲ್ ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್. ಎಲ್ಲ ಕರೆಕ್ಟ್ ಆನ್ಸರ್ಗೆ 1 ಮಾರ್ಕ್ಸ್ ಕೊಡ್ತಾರೆ. ನಿಲ್ ಮಾರ್ಕ್ಸ್ ಫಾರ್ ದಿ ಅನ್ಅಟೆಂಪ್ಟೆಡ್ ಕ್ವಶನ್ಸ್, ಅಂದ್ರೆ ನೀವು ಯಾವುದೇ ಕ್ವಶನ್ ಬಿಟ್ರಿ ಅಂದ್ರೆ ಅದಕ್ಕೆ ಮಾರ್ಕ್ಸ್ ಇಲ್ಲ ಅಂತ ಕೊಟ್ಟಾರೆ. 3ನೇದು, ಆಲ್ ಕ್ವಶನ್ಸ್ ಇಫ್ ಅಟೆಂಪ್ಟೆಡ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಇವ್ಯಾಲ್ಯುವೇಷನ್ ಈವನ್ ಇಫ್ ಮಾರ್ಕ್ಡ್ ಫಾರ್ ರಿವ್ಯೂ. ಗೊತ್ತಾಗತ್ತೈತಿ. ನೀವೆಲ್ಲ ಕ್ವಶನ್ ಟಚ್ ಮಾಡಿದ್ರು, ಅಟೆಂಪ್ಟ್ ಮಾಡಿದ್ರು ಅಂದ್ರೆ ಅವುಗಳನ್ನ ಕನ್ಸಿಡರ್ ಯಾವಾಗ ಮಾಡ್ತಾರೆ, ಇವ್ಯಾಲ್ಯುವೇಷನ್ ಮಾಡ್ತಾರೆ. ಒಂದು ವೇಳೆ ನೀವು ಅದನ್ನು ಮಾರ್ಕ್ ಮಾಡಿದ್ರೂ, ರಿವ್ಯೂ ಮಾರ್ಕ್ ಮಾಡಿದ್ರೂ ಅದು ಕೂಡ ನಿಮ್ಗೆ ಕನ್ಸಿಡರ್ ಆಗುತ್ತೆ. ಇದು 3 ಪಾಯಿಂಟ್ಸ್ ಕೊಟ್ಟಾರ ಅವರು. ಇದನ್ನು ಬಿಟ್ಟು ಏನೂ ಇಲ್ಲದ್ರಾಗ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೊಟ್ಟೇ ಇಲ್ಲ. ಈ ವರ್ಷ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅನ್ನೋದು ಏನು ಗ್ಯಾರಂಟಿ, ಇಲ್ಲಿ ಕೊಟ್ಟಿಲ್ಲ. ಹಿಂದಿನ ವರ್ಷಕ್ಕೆ ಬರ್ರಿ, ಮಾರ್ಕಿಂಗ್ ಐತಿ, ಸೇಮ್ ಐತಿ. ಎಸ್, ಫುಲ್ ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ 1ನೇ ಪಾಯಿಂಟ್ ಅದ. 2ನೇ ಪಾಯಿಂಟ್ ನಿಲ್, ಯಾವುದೇ ಕ್ವಶನ್ ನೀವು ಮಾರ್ಕ್ಸ್, ಯಾವುದೇ ಕ್ವಶನ್ ಅಟೆಂಪ್ಟ್ ಮಾಡ್ಲಿಕ್ಕೆ ಅದಕ್ಕೆ ಮಾರ್ಕ್ಸ್ ಅಂತೂ ಕೊಡೋಂಗಿಲ್ಲ ಅಂತ ಹೇಳ್ಯಾರ. ನೆಕ್ಸ್ಟು ಲಾಸ್ಟ್ನೇದು ನೋಡಿರಿ, ಸೇಮ್ ಐತಿ. 1, 2, 3, 4 ಸೇಮ್ ಅದು. ಆದ್ರೆ ಈ 3 ನಂಬರ್ ಐತಲ್ಲ, 3 ನಂಬರ್ ಅದು ಇದ್ರೊಳಗೆ ಇಲ್ಲ ನೋಡಿರಿ. 2025 ಇಲ್ಲ ಅಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. 25% ಮಾರ್ಕ್ಸ್ ಶಾಲ್ ಬಿ ಡಿಡಕ್ಟೆಡ್ ಫಾರ್ ದಿ ಎವ್ರಿ ಅಟೆಂಪ್ಟೆಡ್ ರಾಂಗ್ ಆನ್ಸರ್ ಅಂತ ಕೊಟ್ಟಾರೆ ಹೋದ ಸರ್. ಅದು ಈ ವರ್ಷದ ಕೊಟ್ಟಿಲ್ಲ. ಸೊ ಈ ವರ್ಷ ನೋ ನೆಗೆಟಿವ್ ಮಾರ್ಕ್. ಓಕೆ, ವಿತ್ ಪ್ರೂಫ್. ಭಾಳ ಜನ ಸರ್ ಕನ್ಫ್ಯೂಸ್ ಮಾಡ್ಕೊಳತ್ತೀರಲ್ಲ, ಸರ್ ನೆಗೆಟಿವ್ ಒಬ್ರು ಐತೆ ಅಂತಾರೆ, ಒಬ್ರು ಇಲ್ಲ ಅಂತಾರೆ, ಹೆಂಗೆ ರೀ ಸರ್, ಕನ್ಫರ್ಮ್ ಏನು ರೀ ಅಂತ ಕೇಳ್ತಾರೆ. ಸೊ ಇದು ಕನ್ಫರ್ಮೇಷನ್, ನೀವು ಅಂಡರ್ಸ್ಟ್ಯಾಂಡ್ ಆಯಿತಾ? ಕನ್ಫರ್ಮೇಷನ್ ಬರ್ತೀರಿ. ಇದು ಇನ್ನೂ ಆಗಿಲ್ಲ ಅಂತಂದ್ರೂ ವೆಬ್ಸೈಟಲ್ಲಿ ಕೆಲವು ಜನ ಚೆಕ್ ಮಾಡಿದಾಗ ನೋಡಿರಿ, ಈ ರೀತಿ ಪೇಜ್ ಬರುತ್ತೆ ನಿಮ್ಮದು ಎಕ್ಸಾಮಲ್ಲಿ. ಇಲ್ಲಿ ಪ್ರತಿ ಸಲ ನೀವು ಎಕ್ಸಾಮ್ ಅಟೆಂಡ್ ಆದಾಗ ನೆಗೆಟಿವ್ ಮಾರ್ಕ್ ಬಗ್ಗೆ ಇಲ್ಲಿ ಇರ್ತಿತ್ತು. ಆದರೆ ಇಲ್ಲಿ ಏನದ ನೋಡಿರಿ, 0 ಅದ ನೋಡಿರಿ. ಹೌದಾ, 0 ಅದ ಇಲ್ಲರಿ? ಎಸ್, ಅದ ಅಂತಂದ್ರೆ ಯಾಕಂತಂದ್ರೆ ಈ ಸಲ ನೋ ನೆಗೆಟಿವ್ ಮಾರ್ಕ್. ಓಕೆ, ಕನ್ಫರ್ಮೇಷನ್ ಆಯಿತಾ? ಒಂದು ವೇಳೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇರ್ತಾರೆ, ಎಕ್ಸಾಮ್ದಾಗ ಹೋಗಿ ಆನ್ಲೈನ್ ವೆಬ್ಸೈಟ್ ಸ್ಟಾರ್ಟ್ ಮಾಡ್ತೀರಿ ನೀವು. ಎಕ್ಸಾಮ್ನಲ್ಲಿ ಹೋದಾಗ ಅಲ್ಲಿ ಫೇಜ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಕಾರ್ನರಿಗೆ ನೋಡ್ಕೊಂಬಿಡ್ರಿ, ಭಾಳ ಟೆನ್ಷನ್ ತೊಗೋಬೇಡ್ರಿ. ಇಲ್ಲಿ ನೆಗೆಟಿವ್ ಮಾರ್ಕ್ 0 ಇತ್ತಂದ್ರೆ ಎಲ್ಲ ಅಟೆಂಪ್ಟ್ ಮಾಡಿರಿ. ನೆಗೆಟಿವ್ ಮಾರ್ಕ್ ಏನಾರು ಇತ್ತಪ್ಪ, ಒಂದು ವೇಳೆ ಇತ್ತಂದ್ರೆ ನೀವು ಅಲ್ಲಿ ಬಂದದ್ದು ಅಷ್ಟು ಹಾಕ್ರಿ. ಕನ್ಫರ್ಮೇಷನ್ ಆಯಿತು. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತ ಕನ್ಫರ್ಮೇಷನ್ ಆಯ್ತಲ್ಲ, ಡನ್. ಭಾಳ ಜನ ಮೆಸೇಜ್ ಹಾಕ್ತೀರಿ ಬರೀ, ಅದಕ್ಕೆ ಇವತ್ತು ಕನ್ಫರ್ಮೇಷನ್ ಸಿಗ್ತೀನಿ ನಿಮಗೆ. ಎಷ್ಟು ಸಲ ರಿಪ್ಲೈ ಮಾಡ್ಬೇಕು ನಾನು, ಅದಕ್ಕೆ ಕ್ಲಾಸಲ್ಲಿ ಮಾಡಿಬಿಟ್ಟಿನಿ. ಡನ್. ನೋ ನೆಗೆಟಿವ್ ಮಾರ್ಕ್ಸ್ ನೋಡಿ, ವಿತ್ ಪ್ರೂಫ್ ಪ್ರಕಾರ ಹೇಳಿ. ಮತ್ತು ನೀವು ಅವು ಹಿಂಗೆ ಇದೆ, ನನಗೆ ಹಿಂಗೆ ಇದೆ, ಸರ್ ಹಿಂಗೆ ಹೇಳ್ತೀರಿ ಕ್ಲಾಸ್ನಾಗ ಅಂತ ನಂದು ತೊಗೊತೀರಿ ನೀವು. ಅದಕ್ಕೋಸ್ಕರ ನೀವು ವಿತ್ ಪ್ರೂಫ್ ತೊಗೊಂಡಿನಿ. ಓಕೆ, ಕನ್ಫರ್ಮೇಷನ್ ಆಯಿತು, ಡನ್. ಇನ್ನು ಕ್ವಶನ್ಗೆ ಹೋಗೋಣ್ರಿ. ಕ್ವಶನ್ ಹೋಗೋಣ, ಡನ್. ಫಸ್ಟ್ ಕ್ವಶನ್ ಏನು,
ವಾಟ್ ಈಸ್ ದ ಸ್ಮಾಲೆಸ್ಟ್ 5 ಡಿಜಿಟ್? ಇವೆಲ್ಲವೂ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಪ್ರಶ್ನೆಗಳಾಗ್ಯಾವ, ಗೊತ್ತಿರಲಿ. ವೆರಿ ವೆರಿ ಇಂಪಾರ್ಟೆಂಟ್. ಎಂಡ್ವರೆಗೂ ನೋಡ್ರಿ, ಎಲ್ಲ ಇಂಪಾರ್ಟೆಂಟ್ ಅದಾವ, ಎಲ್ಲ ಟಾಪಿಕ್ ಮೇಲೆ ಕವರ್ ಆಗ್ಯಾವ, ಗೊತ್ತಿರಲಿ. ಡನ್. ವಾಟ್ ಈಸ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್? ಅಂದರೆ ಯಾವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯು ಕಂಪ್ಲೀಟ್ಲಿ ಡಿವೈಡೆಡ್ ಬೈ 23? ಯಾವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ? ನೋಡ್ರಿ, 5 ಅಂಕಿದ ಅಂದ್ರೆ ಪಟ್ನ ಇಲ್ಲಿ 23 ಹೋಗತ್ತಂದ್ರೆ ಇದು ಹೊಡೆಯಂಗಿಲ್ಲ. ಇದು 5 ಅಂಕಿದಿಲ್ಲ, ಇದು ಇಲ್ಲ. ನೆಕ್ಸ್ಟ್ ಇದಂತೂ ಇಲ್ಲ, ಹೋಗಂಗಿಲ್ಲ. ಕೊನೆಯಲ್ಲಿ 23 ಐತಿ ಅಂದ್ರೆ ಈ ಕಡೆ 100 ಐತಿ, ಅದಂತೂ ಸತ್ರು ಹೋಗಂಗಿಲ್ಲ. ನೀವು 23 ಅನ್ನು ಮಗ್ಗಿ ಬರ್ಬೇಕ್ರೆ ಮತ್ತು ಅಂದರೆ ಡೈರೆಕ್ಟ್ ಮಾಡ್ತೀರಿ. ಇದು ಲಾಸ್ಟ್ ಆಪ್ಷನ್ ಯಾವುದು? ಸೆಕೆಂಡ್ ಒನ್. 10,005 ಡಿವೈಡೆಡ್ ಬೈ 23. ಡಿವೈಡ್ ಮಾಡಿರಿ, ಡಿವೈಡ್ ಆಗುತ್ತೆ. 23 4 ದೆನ್ 23 ಇದಂದ್ರೆ 5 ಲಾಸ್ಟ್ 435 ಹೋಗತಿ. ಅಂದ್ರೆ ಅತಿ ಚಿಕ್ಕ ಸಂಖ್ಯೆ 5 ಅಂಕಿದನಂತಲೇ 10,005. ನಿಮಗೆ ಇನ್ನೂ ಗೊತ್ತಿರಲಿ, ನಿಮಗಾಗೆ ಕೊಟ್ಟಿರ್ತಾನೆ ಇದನ್ನು, ಹೊಕ್ಕತಿ 2,300 ಅಂತ. ಆದರೆ ಇಲ್ಲೇನು ಕೊಟ್ಟ ನೋಡ್ರಿ, 5 ಅಂಕಿಯ. ಗೊತ್ತಾಯ್ತಲ್ಲ ಡಿವಿಸಿಬಲ್ ರೂಲ್ ಬಗ್ಗೆ? ರೂಲ್ಸ್ ಬಿಟ್ಟು ಹೊರಗಿನ ಕೊಟ್ಟಿರ್ತಾನೆ ಅಂತೇಳಿ ಕೊಟ್ಟಾನ. ಕೇಳಿದ್ದ ಕ್ವಶನ್ನು ಇವೆಲ್ಲವೂ ಕೇಳಿದ ಪ್ರಶ್ನೆಗಳು. ಒಂದು ತಲೆಯಾಗಿರಲಿ, ಹಿಂದಿನ ವರ್ಷ ಎಲ್ಲ ಕಡೆ ನಡೆದಂತಹ ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಸೆಟ್ ಪ್ರಕಾರ ರೆಡಿ ಮಾಡಿಕೊಂಡು ನಿಮಗೆ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಡನ್. ಯೂಸ್ ತಗೋರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. HCF ಆಫ್ ಅಂದ್ರೆ ಮಸ ಯಾವುದ್ರದ್ದು? 7, 12, 14. ನಿನ್ನೆ ಲಸ ಕೇಳಿದ್ನಿ, ಇವತ್ತು ಮಸ ಕೇಳಿದ ಪ್ರಶ್ನೆ ಯಾವ್ದು? ನಾನಾಗೇನು ಕೇಳಿಲ್ಲ. ಇಲ್ಲಿ ಒಂದು ತಿಳ್ಕೊಂಬಿಡ್ರಿ, 3 ಸಂಖ್ಯೆಗಳು ಒಂದೇ ಮಗ್ಗಿಯೊಳಗೆ ಹೋಗ್ತಿದ್ರೆ ಅಷ್ಟ ಮಸ ತೆಗಿಬೇಕು. ಹೋಗಲಿಲ್ಲಪ್ಪ ಅಂತಂದ್ರೆ ಅವುಗಳ ಮಸ ಏನಾಗಿರುತ್ತೆ? ಒಂದಾಗಿರುತ್ತೆ. ಅದೇ ರೀತಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದು ಲಸ ಅಂತಂದಾಗ ಒಂದೇ ಮಗ್ಗಿಯೊಳಗೆ ಹೋಗ್ಲಿಕ್ಕೆ ಮಲ್ಟಿಫಿಕೇಷನ್ ಮಾಡಿ ಇರಬೇಕಂತ ಹೇಳಿದ್ದು. ಆದರೆ ಇವು ಎರಡು ಒಂದೇ ಮಗ್ಗಿಯೊಳಗೆ ಹೋಗ್ತಾವೆ. ಯಾವಾಗ ಲಸ್ ಹಾಕ್ಯದ ಇವನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡು ಡೈರೆಕ್ಟ್ ಮಾಡಿ. ಗೊತ್ತಾಯ್ತಾ? ಇದ್ರ ಮಸ ಎಷ್ಟು? 1. ಡನ್. ನೆಕ್ಸ್ಟ್, ಕನ್ವರ್ಟ್ ಕಾಂಪೌಂಡ್ ಫ್ರ್ಯಾಕ್ಷನ್ ಟು ಸಿಂಪಲ್ ಫ್ರ್ಯಾಕ್ಷನ್. ಅಂದ್ರೆ ನಾ ಭಿನ್ನರಾಶಿ ಟಾಪಿಕ್ ಒಳಗೆ ಹೇಳೀನಿ, 2.11 ಇದು ಒಂದು ಕಂಪೌಂಡ್ ಫ್ರ್ಯಾಕ್ಷನ್, ವಿಷಮ ಭಿನ್ನರಾಶಿಯಾದ. ಇದನ್ನು ಏನು ಮಾಡಂತಂದಾನ? ಸರಳ ಭಿನ್ನರಾಶಿಯಾಗಿ ಮಾಡಂತಂದಾನ. ಭಿನ್ನರಾಶಿ ಟಾಪಿಕ್ ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಇದಕ್ಕೆ ಮಲ್ಟಿಫಿಕೇಷನ್ ಮಾಡಿಕೊಂಡು ಬಂದದ ಆನ್ಸರನ್ನು ಇದಕ್ಕೆ ಆ್ಯಡಿಷನ್ ಮಾಡಬೇಕು. 2 4 ಪ್ಲಸ್ 11 ಅಂತಂದ್ರೆ 15 ಡಿವೈಡೆಡ್ ಬೈ 2. ದಿಸ್ ಈಸ್ ಸಿಂಪಲ್ ಫ್ರ್ಯಾಕ್ಷನ್. ಆಪ್ಷನ್ ನಂಬರ್ ಡಿ ನೋಡ್ರಿ. ಕೇಳಿದ ಪ್ರಶ್ನೆಗಳದಾವ, ನಾ ಟಾಪಿಕಲ್ಲಿ ಆಟ ಆಡೋಕ್ಕೆ ಹೇಳಿಲ್ಲ. ಯಾವ್ಯಾವ ಟೈಪ್ ಎಲ್ಲೆಲ್ಲಿ ಕೇಳ್ಯಾರ ಅವೆಲ್ಲವೂ ಎಕ್ಸ್ಟ್ರಾನು ಹೇಳಿನ. ನೀವು ಯಾವ ಟಾಪಿಕ್ ನೋಡಿರಲ್ಲ, ಹಿಂದಿನ ನಾನು ಒಂದು 5-6 ಟಾಪಿಕ್ ಮಾಡಿ ಅದರೊಳಗೆ ಕ್ವಶನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಡನ್. ಎಸ್. ನೆಕ್ಸ್ಟ್, ಇಫ್ 273 ಅದ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು 3 ಅಂತ ನಾನು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅಂದರೆ ಇಲ್ಲಿ ನೀವು ಏನು ಮಾಡಬೇಕು? ಎಕ್ಸನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ಯಾರ. ಈಗ ಇಲ್ಲೇ ಒಂದು ಸಿಂಪಲ್ ನೋಡ್ರಿ, ಏನು? ಈ ಎಕ್ಸನ್ನು ಈ ಕಡೆ ಕಳಿಸ್ತೀನಿ, ಈ 3 ಈ ಕಡೆ ಕಳಿಸ್ತೀನಿ ಅಂತಂದಾಗ ಎಕ್ಸ್ ಈಕ್ವಲ್ ಟು 273 ಡಿವೈಡೆಡ್ ಬೈ 3. ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. 3 1 3 9 27, 3 1 3. ಎಕ್ಸ್ ವ್ಯಾಲ್ಯೂ ಎಷ್ಟು? 91. ಆಪ್ಷನ್ ನಂಬರ್ ಡಿ ನೋಡಿರಿ. ಈಸಿ ಚಂದಕ್ಕೆ ತೊಗೊಂಡಿಲ್ರಿ ಇವನ್ನೆಲ್ಲ, ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಬಂದಂಥವು. ಕೆಲವು ಜನ ಮೆಸೇಜ್ ಹಾಕಿದ್ರಿ, ಸರ್ ನಿಮ್ಮ ಕ್ವಶನ್ಸು ರಿಪೀಟ್ ಬೇರೆ ಬೇರೆ ಕಡೆ ಹೇಳಿದ್ದಾರೆ ಸರ್. ಹಂಗೆ ಹೌದು, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಂದಮೇಲೆ ಬಂದಿರ್ತಾವೆ. ಆದರೆ ಮೆಥಡ್ ಸ್ವಲ್ಪ ಚೇಂಜ್ ಮಾಡಿರ್ತೀನಿ ಅಷ್ಟೇ, ನಿಮಗೆ ಈಸಿಯಾಗಿ ಹೇಳಿರ್ತೀನಿ ಅಷ್ಟೇ. ಯಾರಿಲ್ಲ, ನಾ ಫಸ್ಟ್ ಮೋಸ್ಟ್ಲಿ ನನ್ನ ಕಡೆನ ನೋಡಿರಿ, ಇವೆಲ್ಲ ಕ್ವಶನ್ಸ್ ಬೇರೆ ಎಲ್ಲರೂ ಸಿಗ್ತಾವೆ ನೋಡಿರಿ. ಇವಾಗ ಸರ್ಚ್ ಮಾಡಿ ನೋಡಿರಿ, ಸಿಕ್ಕರೆ ಹೇಳ್ರಿ. ಮತ್ತು ಬೇರೆ ಕ್ವಶನ್ಸ್ ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್. ಒರಿಜಿನಲ್ ಕ್ವಶನ್ ಪೇಪರ್ಸ್ ನೀವು ಪ್ರೂಫ್ ಬೇಕಾದ್ರೂ ನನ್ನ ಕಡೆ ಐತಿ. ಓಕೆ, ಇವೇನಪ್ಪ ಬೇರೆ ಬೇರೆ ತಂದು ಹೇಳತ್ತಾನ ಅನ್ನಕೋಬೇಡ್ರಿ. ನೆಕ್ಸ್ಟು,
ಕನ್ವರ್ಟ್ 90 km/h ಟು m/s ಹೇಳಿದ್ದೀನಿ, ಕನ್ವರ್ಷನ್ ಹೇಳಿದ್ದೀನಿ. ನಿನ್ನೆ m/s ಬಂದಿತ್ತು. ಈಗ ಕಿಲೋಮೀಟ್ರಿಂದ ಮೀಟರ್ ಚಿಕ್ಕದು ಕೊಂಟಿರಿ ಅಂದರೆ 5/18. ಸಿಂಪ್ಲಿಫಿಕೇಷನ್ 18 1s 18 5s 5 5 ಎಷ್ಟು 25 m/s. ಆಪ್ಷನ್ ನಂಬರ್ ಬಿ. ಓಕೆ, ಎಸ್. ಕ್ವಶನನ್ನು ಇಂಗ್ಲೀಷಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊರಿ, ಕನ್ನಡ ಒಳಗೆ ಕನ್ಫ್ಯೂಸ್ ಮಾಡ್ಕೊತೀರಿ 100%. ನೋಡಿರಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು, ನಾನು ಎರಡೂ ಹೇಳ್ತೀನಿ. ಓಕೆ, ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days. ಬರಿತೀನಿ. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸುತ್ತಾರೆ. LCM ಮೆಥಡ್ ಹೇಳ್ತೀನಿ. ನೆಕ್ಸ್ಟು, ಎ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 15 days. ಎ ಒಬ್ಬ ಏನು ಮಾಡ್ತಾನೆ ಹೇಳ್ರಿ, ಅದನ್ನು 15 ದಿನ ಮಾಡ್ತಾನೆ. ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಗ್ತವೆ, ಜನರು ಕಮ್ಮಿ ಆದಂತೆ ದಿನಗಳು ಹೆಚ್ಚಾಗ್ತವೆ. ಎಸ್. ದೆನ್ ಬಿ ಕಂಪ್ಲೀಟ್ ದ ವರ್ಕ್. ಬಿ ಎಷ್ಟು ದಿನದಾಗ ತೊಗೊತಾನ, ಇಲ್ಲೇ ನೋಡಿರಿ, ಇದ್ರದ್ದು LCM ಮೆಥಡ್ ಮಾಡ್ತೀನಿ. 10 ಮತ್ತು 15 ಲಸ ಎಷ್ಟಾಯ್ತು ರೀ, 30. ಓಕೆ, 10 3 15 2. ಇಲ್ಲಿ ಒಂದೇ ವಿಚಾರ ಮಾಡಿ, ಎ ಪ್ಲಸ್ ಬಿ ಅದ, ಇಲ್ಲಿ ಎ ಅದ, ಇದ್ರೊಳಗೆ ನಾವು ಮೈನಸ್ ಮಾಡಿ ಎ ಗೆಟ್ ಕ್ಯಾನ್ಸಲ್, ಏನು ಉಳಿತು, ಬಿ ಉಳಿತಾ. ಎಸ್, ಅಂದರೆ ಇಲ್ಲಿ ಮೈನಸ್ ಮಾಡ್ಬೇಕು 1. ಡನ್. ಇಷ್ಟು ಮಾಡಿದ್ರಿ. ನೆಕ್ಸ್ಟ್, ಈಗ ನಾನು ಬಿ ಎಷ್ಟೇ ಕೇಳ್ರಿ ಅಂದ್ರೆ ಬಿ ಈಕ್ವಲ್ ಟು ಟೋಟಲ್ LCM ಡಿವೈಡೆಡ್ ಬೈ ಎಷ್ಟು ಉಳಿದ್ರಿ 1 ಅದ, ಅಂದ್ರೆ 30/1 ಅಂತಂದ್ರೆ 13 ಅಲ್ಲ. ಅಂದ್ರೆ ಬಿ ಒಬ್ಬ ಎಷ್ಟು ದಿನದಾಗ ಮಾಡ್ತಾನೆ ರೀ, 30 ದಿನದಾಗ ಮಾಡ್ತಾನೆ ನೋಡಿರಿ. ವೆರಿ ಸಿಂಪಲ್. LCM ಮೆಥಡ್ ನೀವು ಮಾಡೋಕೆ ಕಲ್ತು ಬಿಟ್ಟಿದ್ರೆ ಅಂದ್ರೆ ವೆರಿ ಸಿಂಪಲ್. ಡನ್. ನೆಕ್ಸ್ಟ್ ತೊಗೊಂಡ್ರಿ. ಓಕೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದಿ 4 ಮಂತ್ಸ್ ಒಳಗೆ ಕೊಟ್ಟಾನ ಟೈಮಿಲ್ಲಿ. ಪ್ರಿನ್ಸಿಪಲ್ ಅಮೌಂಟ್ ಈಸ್ 600, ಅಂದರೆ ಪಿ ಅಸಲು 600 ಅಟ್ ದ ರೇಟ್ ಆಫ್ ಇಂಟ್ರೆಸ್ಟ್ 5%. ಅಂದ್ರೆ ನೀವು ಬಡ್ಡಿಯ ದರ ಎಷ್ಟು, 5%. ಓಕೆ, ಫಸ್ಟಿಗೆ ನಾ ಟಿಯನ್ನು ಕನ್ವರ್ಟ್ ಮಾಡ್ಕೋತೀನಿ. ಏನು 4 ಮಂತ್ ಅದ, ಇದನ್ನು ಇಯರ್ ಒಳಗೆ ಕನ್ವರ್ಟ್ ಮಾಡೀನಿ ಅಂದ್ರೆ 4/12. ಒಂದು ವರ್ಷಕ್ಕೆ ಎಷ್ಟು, 12 ತಿಂಗಳು. 4 1 4 3 ಅಂದರೆ ಟಿ ಈಕ್ವಲ್ ಟು 1/3. ಇನ್ನು ಫಾರ್ಮುಲಾ ಒಳಗೆ ನಾವು ವ್ಯಾಲ್ಯೂ ಹಾಕ್ಕೋಬೇಕು. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಪಿ 600 ಅದ, ರೇಟ್ ಆಫ್ ಇಂಟ್ರೆಸ್ಟ್ 5 ಅದ, ಟೈಮ್ 1/3 ಅದ, ಡಿವೈಡೆಡ್ ಬೈ 100. ಈ 0 ಇದೊಂದು. ನೆಕ್ಸ್ಟು 3 1 3 2 5 2 ಎಷ್ಟು, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು, 10 ರೂಪಾಯಿ ಆಗುತ್ತೆ ನೋಡಿರಿ. 4 ತಿಂಗಳಿಗೆ 10 ರೂಪಾಯಿ ಆಗುತ್ತೆ. ಮಂತ್ ಒಳಗೆ ಕೇಳಿದ ಪ್ರಶ್ನೆ ಐತಿ, ಇನ್ನೂ ಭಾಳ ಅದಾವೆ ಕೇಳಿದ ಪ್ರಶ್ನೆ. ನಿಮ್ಮ ಎಕ್ಸಾಮ್ವರೆಗೂ ಅವನೇ ಹೇಳ್ತೀನಿ. ನೀವಂತೂ 100% ಟಚ್ ಮಾಡೇ ಬರಬೇಕು, ಆ ರೀತಿ ಹೇಳ್ತೀನಿ. ಡನ್. ಓಕೆ, ಎಷ್ಟು, 10 ರೂಪಾಯಿಗಳು. ನೆಕ್ಸ್ಟ್ ತೊಗೊಂಡ್ರಿ. ಡನ್. ಅದಕ್ಕೆ ಕನ್ವರ್ಷನ್ ಮಾಡೋಕೋದು ಗೊತ್ತಿರಬೇಕು ಇವುಗಳನ್ನು. ಓಕೆ, ಎಸ್. ನೆಕ್ಸ್ಟ್, ಅನುಪಾತ ಮತ್ತು ಸಮಾನುಪಾತ. 3:8 6:x. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ಯಾರ. ಎಕ್ಸ್ ವ್ಯಾಲ್ಯೂ ಏನು ಕಂಡಿಡ್ರಿ. 3 ಇಂಟು ಇಲ್ಲಿ 8 ಇಂಟು 6 ಡಿವೈಡೆಡ್ ಬೈ ಈ 3 ಇಲ್ಲಿ ಇಟ್ಕೊಂಡ್ರೆ ಎಕ್ಸ್ ಈಕ್ವಲ್ ಟು. ಓಕೆ, 3 1 3 2 8 2 ಎಷ್ಟು, 16. ಎಕ್ಸ್ ವ್ಯಾಲ್ಯೂ ಎಷ್ಟು ರೀ, 16. ವೆರಿ ಸಿಂಪಲ್. ಗೊತ್ತಾಗತ್ತಿಲ್ಲ. ಎಸ್, ನೋಟ್ ಮಾಡ್ಕೋರಿ, ಪ್ರಾಕ್ಟೀಸ್ ಮಾಡಿರಿ, ಫಾಸ್ ಮಾಡ್ಕೊಂಡು ಲೆಕ್ಕ ಬರ್ಕೋರಿ, ಸಾಲ್ವ್ ಮಾಡಿರಿ. ಓಕೆ, 100% ಈ ಥರ ಬರಲಿಲ್ಲ ಅಂದರೆ ಹೇಳ್ರಿ. ನೆಕ್ಸ್ಟ್, ಕ್ರಿಕೆಟರ್ ಸ್ಕೋರ್ಸ್ ದ ಫಾಲೋವಿಂಗ್ ರನ್ಸ್. ಅಂದ್ರೆ ಒಬ್ಬ ಕ್ರಿಕೆಟರ್ ಏನು ಮಾಡ್ಯಾನ, ಸ್ಕೋರ್ ಮಾಡ್ಯಾನ. ಎಷ್ಟು, ಈ ರನ್ಗಳನ್ನು ಮಾಡ್ಯಾನ. ಹಂಗಾದ್ರೆ ಹೀಸ್ ಮೀನ್ ಸ್ಕೋರ್, ಸರಾಸರಿ ಎಷ್ಟು ಅಂತ ಕೇಳ್ಯಾನ. ಅಂದರೆ ಇವುಗಳನ್ನೆಲ್ಲ ಕೂಡಿಸ್ಬೇಕು ಫಸ್ಟಿಗೆ. ಎಷ್ಟೆಷ್ಟು ಅದಾವ್ರಿ, 58 76 40 35 46 45 100. 0 ಐತೆ ಅಂತಂದು ಬಿಡಬಾರ್ದ್ರಿ, ಹಿಡಿಬೇಕು ಅದನ್ನು. ಯಾಕಂದ್ರೆ ಟೋಟಲ್ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಎಷ್ಟು, 8 ಇಲ್ಲಿ ಕನ್ಸಿಡರ್ ಆಗುತ್ತೆ.
ಇವನ್ನೆಲ್ಲ ಕೂಡಿಸಿದ್ರೆ 400 ಬರುತ್ತಾ, ಡಿವೈಡೆಡ್ ಬೈ 8, 8 1 8, 5 40, 10 50. ದ ಮೀನ್ ಅವನು ಎವರೇಜ್ ಆ ಎಲ್ಲ 8 ಇನ್ನಿಂಗ್ಸ್ಗಳದ್ದು ಕೂಡಿಸಿ ನಾನು ಎವರೇಜ್ ತೆಗೆದ್ರೆ 50 ಬರುತ್ತೆ. ಓಕೆ, ಸರಾಸರಿ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟು, ಗೊತ್ತಿರಲಿ. ನೆಕ್ಸ್ಟ್, ಇಫ್ 70% ಆಫ್ ದಿ ಸಮ್ ಆಫ್ ಎನಿ ನಂಬರ್, ಅಂದ್ರೆ 70% ಯಾವುದೇ ಒಂದು ನಂಬರ್ ಈಸ್ ಈಕ್ವಲ್ ಟು 49. ಗೊತ್ತಾಗತ್ತೈತಿ? ಯಾವುದೇ ಒಂದು ಸಂಖ್ಯೆದು 70% ತೆಗೆದಂದ್ರೆ ಅದು 49 ಆಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು ಅಂತ ಕೇಳೋಣ. ಓಕೆ, 70% ಅನ್ನೋದನ್ನು ಹೆಂಗೆ ಬರೀತೀರಿ? 70 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಡಿವೈಡೆಡ್ ಈಕ್ವಲ್ ಟು 49 ಇಷ್ಟು ಬರೀತೀರಿ. ನೆಕ್ಸ್ಟ್, ಈಗ ನಾ ಎಕ್ಸನ್ನು ಇಲ್ಲೇ ಇಟ್ಕೊಂಡು ಉಳ್ಕದ್ದೆಲ್ಲ ಆ ಕಡೆ ಕಳಿಸ್ತೀನಿ. 49 ಇಂಟು 100 ಡಿವೈಡೆಡ್ ಬೈ 70. ಈ 0 ಈ 0, 7 1 7 7 49. 10 ಇಂಟು 7 ಅಂದರೆ 70. ಅಂದ್ರೆ ಆ ಸಂಖ್ಯೆ ಯಾವುದು ರೀ? 70. ಆಪ್ಷನ್ ನಂಬರ್ ಬಿ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಬಿ. ಈ ಕೊಟ್ಟಂತಹ ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಇಕ್ವೇಷನನ್ನು ರೆಡಿ ಮಾಡ್ಕೋದು ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದ ಪ್ರಶ್ನೆಗಳು ಈ ಥರ ಕ್ವಶನ್ ಅರೈಸ್ ಆಗ್ತವೆ. ಓಕೆ, ಡನ್. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಕ್ಯೂಬ್? ಕ್ಯೂಬ್ ಅಂದ್ರೆ ಘನ, ಬರೀ ಕ್ಯೂಬ್ ಅಂದರೆ ಚೌಕ ಗಣ, ಕ್ಯೂಬಾಯ್ಡ್ ಅಂದ್ರೆ ಆಯತ ಗಣ. ಅವುಗಳ ಫಾರ್ಮುಲಾ ಮಾಡೋಣ ಅಂತೀರಿ ಕ್ಲಾಸಸ್ಸು, ಮಾಡ್ತೀನಿ, ರೆಡಿ ಮಾಡ್ತೀನಿ. ಹೂಸ್ ಸೈಡ್ ಈಸ್ 3 ಸೆಂಟಿಮೀಟರ್. ಯಾವುದೋ ಒಂದು ಘನ ಅದ, ಘನ ತೆಗಿಲಿ. ಓಕೆ, ಇದೊಂದು ಕ್ಯೂಬ್. ಇಲ್ಲಿ ಏನು ಹೇಳತ್ತಾನ? ಒಂದು ಸೈಡ್ 3 ಮೀಟ್ರ್ ಅದ. ಹಂಗಾದ್ರೆ ಅದ್ರ ವ್ಯಾಲ್ಯೂಮ್ ಎಷ್ಟು? ಗಾತ್ರ. ಚೌಕ ಗಣ ಅಂತಂದ್ರೆ ಎಲ್ಲ ಭಾವಗಳು ಸೇಮ್ ಇರ್ತವೆ. ಎ ಕ್ಯೂಬ್, ಎ ಅಂದರೆ 3 ಕ್ಯೂಬ್ ಅಂದರೆ ಎಷ್ಟಾಯಿತು? 3 9, 9 27 ಸೆಂಟಿಮೀಟರ್ ಕ್ಯೂಬ್. ವ್ಯಾಲ್ಯೂಮ್ ಈಸ್ ಕ್ಯೂಬ್. ಉದ್ದ, ಅಗಲ, ಎತ್ತರ. ಓಕೆ, 27 ಸೆಂಟಿಮೀಟರ್ ಕ್ಯೂಬ್. ಫಾರ್ಮುಲಾ ಗೊತ್ತಿರ್ಬೇಕು ರೀ. ಕ್ವಶನ್ ನೋಡಿದ್ರೆ ಫಾರ್ಮುಲಾ ತಲೆಗೆ ಬರಬೇಕು. ಅವೆಲ್ಲ ಫಾರ್ಮುಲಾಸ್ ನೀವು ಕೊಡ್ತೀನಿ, ಡೋಂಟ್ ವರಿ. ಓಕೆ, ನೆಕ್ಸ್ಟು 42ನೇ ಸ್ಕ್ವೇರ್. ಒಂದನೇ ಟಾಪಿಕ್ ಹೇಳಿ ನೋಡಿರಿ. 32ರ ಸ್ಕ್ವೇರ್ ಎಷ್ಟು ಅಂತ ಕೇಳ್ಯಾರ. ಏನು ಮಾಡಬೇಕು? ಸ್ಕ್ವೇರು ಗೊತ್ತಾಯ್ತಲ್ಲ. ಫಸ್ಟಿಗೆ ಈ ನಂಬರ್ ಸಪ್ರೇಟ್ ಮಾಡಿಕೊಂಡು 3 3 9 09 ಬರಿತೀನಿ. 2 2 4 ಅಂದ್ರೆ 04. ನೆಕ್ಸ್ಟು 3 ಇಂಟು 2 ಇಂಟು 2, ಈ 3 ಈ 3 ಈ 2 ಅಂದರೆ ಇಂಟು ಮಾಡಬೇಕು. 3 2 2, 3 2 6, 6 2 12. ಈ 12ಅನ್ನು ಎಲ್ಲಿ ಬರಿಬೇಕು ರೀ? ಈ ಪ್ಲೇಸನ್ನು ಬಿಟ್ಟು ಇಲ್ಲಿ ಬರಿಬೇಕು. ಇನ್ನು ಆ್ಯಡ್ ಮಾಡಿರಿ. ಎಷ್ಟು? 4 2 10 1 1024. 32 ಸ್ಕ್ವೇರ್ ಎಷ್ಟು ರೀ? 1024. ಆಪ್ಷನ್ ನಂಬರ್ ಬಿ ನೋಡಿರಿ. ಒಂದೇ ಟಾಪಿಕ್ ನೋಡಿರಿ, ಅದ್ರ ಮೇಲೆ ಒಂದು ಕ್ವಶನ್ ಅಂತೂ ಯಾರಿಗಾದರೂ ಬಂದೇ ಬರುತ್ತೆ. ಇದು ಸರ್ ನನ್ನ ಶಿಫ್ಟಿಗೆ ಬರೋಂಗಿಲ್ಲ ರೀ, ನಿಮ್ಮ ಶಿಫ್ಟಿಗೆ ಬರ್ತೈತೆ, ಹಂಗಿರಂಗಿಲ್ಲ. ಎಲ್ಲಿ ಬರುತ್ತೆ ಯಾರಿಗೆ ಗೊತ್ತು. ಓಕೆ, ಡನ್. ನೆಕ್ಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. ಮಾಡ್ರಿ, ಎಸ್, ಒಂದು ನಿಮಿಷ. ಏನದ ನೋಡ್ರಿ ಕ್ವಶನ್. ದ ಏರಿಯಾ ಆಫ್ ಸರ್ಕಲ್ ಹೂಸ್ ಡಯಾಮೀಟರ್ ಈಸ್ 14 ಸೆಂಟಿಮೀಟರ್. ಡಯಾಮೀಟರ್ ಅಂದ್ರೆ ವ್ಯಾಸ. ಇದು ವ್ಯಾಸ ಅಂದ್ರೆ ಡಿ ಈಕ್ವಲ್ ಟು 14 ಕೊಟ್ಟಾರಂದ್ರೆ ಅದು ತ್ರಿಜ್ಯ ಅಂದರೆ ಈ ಥರ ಅರ್ಧ ಇರ್ತೈತಿ, 7 ಅಂದಂಗೆ. ಡನ್. ಓಕೆ, ನೆಕ್ಸ್ಟ್ ಈ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಪೈ ಅಂದರೆ ಎಷ್ಟು? 22/7 ಆರ್ ಸ್ಕ್ವೇರ್ ಅಂದರೆ
7 into 7. E7 get cancelled. 22 7s are 154 centimeter square. Area of circle is ಎಷ್ಟು 154 ಸೆಂಟಿಮೀಟರ್ ಸ್ಕ್ವೇರ್. ನೋಡಿರಿ ಎಷ್ಟು ಕ್ವಶನನ್ನು ತಗೊಂಡಿನಿ ನೋಡ್ರಿ ನಾನು. ಯಾಕಂದರೆ ನಿಮಗೆ ಆ ಕ್ವಶನ್ಗಳ ಬಗ್ಗೆ ಗೊತ್ತಿರ್ಬೇಕು. ಯಾವ ಆಕೃತಿಯ ಮೇಲೆ ಎಷ್ಟು ಕ್ವಶನ್ ಬಂದವ ಗೊತ್ತಾಗಬೇಕು. ಜಾಸ್ತಿ ಎಲ್ಲೆಲ್ಲಿ ಕೇಳಿದ್ರೆ ಅವನ್ನೆಲ್ಲ ತಗೊಂಡು ಡನ್. 154 ಆಯಿತಾ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇವು SSC ಕೇಳ್ತಾರೆ, ಆದರೆ ಇದು ಅಗ್ನಿವೀರ್ಗೆ ಒಂದು ರಾಜ್ಯದಲ್ಲಿ ಕೇಳಿದ ಪ್ರಶ್ನೆ ಏನು, ಸಕ್ಸೆಸಿವ್ ಡಿಸ್ಕೌಂಟ್. ಅಂದ್ರೆ ಈಗ ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 10%, 20%, 30% ಈಸ್ ಈಕ್ವಿಲೆಂಟ್ ಟು, ಅಂದ್ರೆ ಒಬ್ಬ ವ್ಯಾಪಾರಿ ಏನು ಮಾಡತ್ತಾನ, ಒಂದು 10%, ಒಂದು 20%, 30% ರಿಯಾಯಿತಿ ಕೊಡತ್ತಾನಂದ್ರೆ ಅವು 3 ಕೊಡೋ ಬದಲಿ ಒಂದೇ ಕೊಡ್ಬೋದು. ಅದು ಯಾವುದು ಅಂತ ಕೇಳತ್ತಾನ ಅಷ್ಟೆ. ಓಕೆ, ಅದಕ್ಕೆ ಫಾರ್ಮುಲಾ ಏನು ರೀ ನೋಡಿರಿ, ವೆರಿ ಈಸಿ, ನೆನ್ಪಿಟ್ಕೊಂಡ್ರಿ. ಈಗ 100 ಬರ್ದ್ರಿ ಮೈನಸ್, ನೆಕ್ಸ್ಟ್ ಈಗ ಒಳಗಡೆ ಏನು ಬರೀಬೇಕು, 100 ಬರ್ದ್ರಿ ಇಂಟು ಫಸ್ಟಕ್ಕೆ 10% ಡಿಸ್ಕೌಂಟ್ ಅಂದರೆ ಎಷ್ಟಕ್ಕೆ ಮಾಡ್ದ, 90ಕ್ಕೆ ಮಾರ್ಯಾನ. ಓಕೆ, ನೆಕ್ಸ್ಟು 20% ಡಿಸ್ಕೌಂಟ್ ಅಂದರೆ 80ಕ್ಕೆ ಮಾರ್ಯಾನ. ನೆಕ್ಸ್ಟ್ 30ಕ್ಕೆ ಮಾರ್ಯಾನ ಅಂದರೆ 75. ಹೌದಿಲ್ಲ? ಇದು ಪರ್ಸೆಂಟೇಜ್ ಐತ್ರಿ, ಮತ್ತು 90%. ಹೌದಾ? ಹಾಂ, ಈಗ ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ 100 ಮೈನಸ್ 50.4 ಆಯಿತು. ಅಂದರೆ 100 50.4 ಅಂದರೆ ಎಷ್ಟು ಹೋಯ್ತು, 49.6. ಅಂದ್ರೆ ಆ 3 ರಿಯಾಯಿತಿಗಳನ್ನು ಕೊಡುವುದರ ಬದಲಿಗೆ ಅವನು ಒಂದೇ ರಿಯಾಯಿತಿ ಕೊಡ್ಬೋದು. ಎಷ್ಟು, 49.6% ರಿಯಾಯಿತಿ ಕೊಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ಯಾಕಂದ್ರೆ ಕೇಳು ಚಾನ್ಸಸ್ 99% ಅದ. ಈ ರೀತಿ ಕ್ವಶನ್ ಇದು ಕೇಳ್ಬೋದು, ಈ ರೀತಿ ಕ್ವಶನ್ ಕೇಳ್ಬೋದು. ಇಲ್ಲೆಲ್ಲ ಕ್ವಶನ್ಗಳನ್ನು ತಗೊಂಡಿದ್ದಲ್ಲ, ಇಲ್ಲಿ ಕೆಲವೊಂದು ಕ್ವಶನ್ಗಳು ಒಂದು ರಾಜ್ಯದಲ್ಲಿ ರಿಪೀಟ್ ಆಗಿದ್ದು, ಮತ್ತೊಂದು ರಾಜ್ಯದಲ್ಲಿ ಅದೇ ಕ್ವಶನ್ ರಿಪೀಟ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಎಕ್ಸಾಮ್ ಬರೋವರೆಗೂ ಆ ಕ್ವಶನ್ಗಳನ್ನು ತೊಗೊಳ್ತೀನಿ. ಯಾಕಂದರೆ ಬೇರೆ ರಾಜ್ಯದಲ್ಲಿ ತೊಗೊಂಡಂಥದ್ದು ಇನ್ನೊಂದು ರಾಜ್ಯದಲ್ಲಿ ಕೇಳ್ಯಾರ, ಅಂದರೆ ನಮ್ಮ ರಾಜ್ಯದಲ್ಲಿ ಕೇಳೋ ಚಾನ್ಸಸ್ ಅದು ಗೊತ್ತಿರಲಿ. ಕ್ವಶನ್ಗಳನ್ನು ಎಲ್ಲೆಲ್ಲಿ ಕೇಳ್ಯಾರ, ಯಾವ್ಯಾವ ಟೈಮ್ದಾಗ ಕೇಳ್ಯಾರ ಗೊತ್ತಿರಲಿ. ಆರ್ಮಿ ಎಕ್ಸಾಮ್ದಾಗ ಎಲ್ಲೆಲ್ಲಿ ನಡೆಯೋಲ್ಲ ಅವೆಲ್ಲ ಕ್ವಶನ್ಸು ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಿಮಗೆ ತೊಗೊಳತ್ತೀನಿ. ಡನ್. ನೆಕ್ಸ್ಟ್, x+2² = ಇಕ್ವೇಷನ್ ಏನು ಬರುತ್ತಾ ಅಂತ ಕೇಳಿದೆ. x+2² ಅಂದರೆ a+b² ಅಂದರೆ ಏನು ಬರುತ್ತೆ ಹೇಳ್ರಿ, x² + 4x + 4. ದಿಸ್ ಇಸ್ ಇಕ್ವೇಷನ್. ಸರ್ ಇದು ಬಿಡಿಸಿ ತೋರಿಸ್ರಿ. ಹಾಂ, ಇಲ್ಲಿ ನೋಡಿರಿ, x+2 ಅದನ್ನು ಹಿಂಗೆ ಬರಿಬೋದಲ್ಲ, ನಾನು ಹಿಂಗೆ ಬರಿಬೋದ, x+2 ಇಂಟು x+2 2 ಸಲ ಸ್ಕ್ವೇರ್ ಅಂದಾಗ. ಓಕೆ, ಈಗ ಬರೀರಿ. ಫಸ್ಟಿಗೆ ಈ ಎಕ್ಸಿಂದ ಇದಕ್ಕೆ ಇಂಟು ಮಾಡಿರಿ, x ಇಂಟು x x² ಪ್ಲಸ್ x ಇಂಟು 2 2x ಮುಗಿತಾ. ನೆಕ್ಸ್ಟ್ ಈ 2ದಿಂದ ಇದಕ್ಕೆ ಇಂಟು ಮಾಡಿರಿ, 2 ಇಂಟು x 2x ಪ್ಲಸ್ 2 ಇಂಟು 2 4. ಇವೆರಡು ಸೇಮ್ ಅದಾವ, ಕೂಡಿಸ್ರಿ, x² ಪ್ಲಸ್ 4x ಪ್ಲಸ್ 4. ಇದ ಬಂದಿತ್ತಲ್ಲಿ, ಬಂದಿತ್ತಾ? ಯಾವುದೇ ಕೇಳಿದ್ರು ಈ ರೀತಿ ಮಾಡಿರಿ. ಹಾಂ, a+b² a-b² ಅವು ಫಾರ್ಮುಲಾ ಜೊತೆ ಅವುಗಳನ್ನು ಹೇಳ್ತೀನಿ ನಾನು. ಡನ್, ಡೋಂಟ್ ವರಿ. ಈಗ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮುಗಿದು 15. ಈಗ ನೆಕ್ಸ್ಟ್ ಸೆಕ್ಷನ್ ಡಿ, ಲಾಜಿಕಲ್ ರೀಸನಿಂಗ್ ಅಂತ 5 ಕ್ವಶನ್ ಇರ್ತವೆ. ವೆರಿ ಸಿಂಪಲ್ ನೋಡಿರಿ, ಇವು ಕೂಡ ಕೇಳಿದ ಪ್ರಶ್ನೆಗಳು. ಓಕೆ, ನೋಡಿರಿ, CMM EOO GQQ ಡ್ಯಾಶ್ EUU. ಓಕೆ, ಫಸ್ಟ್ ಒಂದೊಂದು ಲೆಟ್ರ್ ನೋಡ್ಕೊತ ಹೋಗೋಣ. ಸಿ ಆದಮೇಲೆ ಡಿ ಇ ಐತಿ, ಸಿ ಡಿ ಬಿಟ್ಟಾನ. ಆಮೇಲೆ ಡಿ ಆದಮೇಲೆ ಇ ಆದಮೇಲೆ ಎಫ್ ಬಿಟ್ಟಾನ, ಜಿ ತೊಗೋಣ. ಜಿ ಆದಮೇಲೆ ಯಾವ್ದು ಬಿಡ್ಬೇಕು, ಎಚ್ ಬಿಟ್ಟು ಆಯ್ ತೊಗೋಬೇಕು. ಆಯ್ ಎಲ್ಲಿ ಐತೆ ನೋಡ್ರಿ, ಇದಿಲ್ಲ
ಇದಿಲ್ಲ, ಇವೆರಡ್ರಾಗ ಐತಿ. ನೆಕ್ಸ್ಟ್ ನೋಡ್ರಿ, ಎಮ್ ಐತಿಲ್ಲಿ, ಹೌದಾ? ಎಮ್ ಆದಮೇಲೆ ಎನ್ ಓ ಒಂದು ಬಿಟ್ಟಾನ, ಹೌದಾ? ಓ ಆದಮೇಲೆ ಪಿ ಬಿಟ್ಟಾನ, ಕ್ಯೂ ತೊಗೊಂಡಾನ. ಕ್ಯೂ ಆದಮೇಲೆ ನಾ ಆರ್ ಬಿಡ್ಬೇಕಾ, ಎರಡು ಎಸ್ ತೊಗೋಬೇಕು, ISS. ಎಲ್ಲಿದೆ ನೋಡ್ರಿ, ಆಪ್ಷನ್ ನಂಬರ್ ಸಿ. ಭಾಳ ಸಿಂಪಲ್ ಇರ್ತಾವೆ, ABCD ಬರಬೇಕು. ಯಾವುದಾದ್ಮೇಲೆ ಯಾವ್ದು ಲೆಟ್ರು ಪಟ್ 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 ನೆನಪಿರಬೇಕು. ಡನ್. ಓಕೆ. ನೆಕ್ಸ್ಟ್, ಇನ್ ಅ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ಕ್ಯಾಟ್ ಈಸ್ ರಿಟನ್ ಆ್ಯಸ್ ಅ DDY. ಸಿ, ಒಂದು ನಿಮಿಷ ದೊಡ್ಡದು ಬರೀತೀನಿ. CAT, cat is written by DDY. ಅದೇ ರೀತಿ ಅವೇನು ಹೇಳ್ತಾನೆ, ಬಿಗ್ ಯಾವ ರೀತಿ ಬರೀತೀರಿ ಅಂತ ಕೇಳ. ಓಕೆ, ನೋಡಿ, ವೆರಿ ಸಿಂಪಲ್. ಈಗ ಸಿ ಆದಮೇಲೆ ಡಿ ಆಗಿತ್ತಂದ್ರೆ +1 ಮಾಡ್ಯಾನ, ಹೌದಾ? ನೆಕ್ಸ್ಟ್ ಎ ಆದಮೇಲೆ ಡಿ ಮಾಡ್ಯಾನಂದ್ರೆ +3, ಟಿ ಆದಮೇಲೆ +5 ಮಾಡ್ಯಾನ ಅಂದ್ರೆ ಬೆಸ ಸಂಖ್ಯೆ 1 3 5 ಮಾಡ್ಯಾನ ಅಂದ್ರೆ ಇಲ್ಲಿನೂ ಅದೇ ರೀತಿ ಮಾಡಿರಿ. ಬಿ ಆದಮೇಲೆ ಇಲ್ಲಿ +1 +3 +5. ಈಗ ಬಿ ಆದಮೇಲೆ ಯಾವ್ದು ಬರೋದು, ಸಿ. ಐ ಆದಮೇಲೆ +3 ಮಾಡಿದರೆ ಎಲ್ಲು, ಜಿ ಆದಮೇಲೆ +5 ಮಾಡಿದ್ರೆ ಎಲ್, ಅಂದರೆ CLL. ಆಪ್ಷನ್ ನಂಬರ್ ಬಿ ನೋಡಿರಿ. ಕೋಡಿಂಗ್ ಡಿ ಕೋಡಿಂಗ್ ಮೇಲೆ ಬಂದಂತಹ ಪ್ರಶ್ನೆಗಳಿವು. ಬಹಳ ಕ್ವಶನ್ಗಳನ್ನು ಕಲೆಕ್ಟ್ ಮಾಡಿದ್ದೀನಿ, ಅವುಗಳು ಸಾಧ್ಯ ಆದರೆ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಇಲ್ಲ ಕ್ಲಾಸಲ್ಲಂತೂ ಹೇಳೇ ಹೇಳ್ತೀನಿ. ಡನ್. CLL. ನೆಕ್ಸ್ಟ್ ನೋಡಿರಿ, ಶಬ್ದಗಳ ಮೇಲೆ ಏನೋ ಕೊಡ್ತಾರಂತ ಹೇಳಿದ್ದು ನಿಮ್ಗೆ. ಆಥರ್ ಈಸ್ ನಾವಲ್ ಅಂದರೆ ಇದಕ್ಕೆ ಸಂಬಂಧ ಅದ. ಆಥರ್ ನಾವಲ್, ಆಥರ್ ಅಂದ್ರೆ ಯಾರು, ಸಾಹಿತಿ, ಬರೀತಾರಲ್ಲ. ನಾವಲ್ ಅಂದ್ರೆ ಕಾದಂಬರಿಯನ್ನು ಆಥರ್ ಏನು ಮಾಡ್ತಾನೆ, ಕಾದಂಬರಿಯನ್ನು ಬರೀತಾನೆ. ಡಿಸೈನರ್ ಏನು ಮಾಡ್ತಾನೆ, ಡ್ರೆಸ್ಸನ್ನು ಡಿಸೈನ್ ಮಾಡ್ತಾನಿಲ್ರಿ, ಮಾಡ್ತಾನೋ ಇಲ್ಲೋ. ಡಿಸೈನರ್ ಅಂತಿರ್ತಾರಲ್ಲ, ಈಗ ಶೂಟಿಂಗ್ ಹೋಗಿರ್ತಾರಲ್ಲ, ಅಲ್ಲಿ ಡಿಸೈನರ್ ಇಲ್ದಾರೆ, ಅವರು ಶೂಟ್ ಹಾಕಿದ್ದ ನಾನು ಡ್ರೆಸ್. ಓಕೆ. ನೆಕ್ಸ್ಟ್, ಇನ್ ಅ ರೋ ಆಫ್ ಸ್ಟೂಡೆಂಟ್, ಒಂದು ಸಾಲಿನಲ್ಲಿ ಒಂದು ಸಾಲದ, ಇದು ಲೆಫ್ಟು, ಇದು ರೈಟು, ಎಡ ಮತ್ತು ಬಲ. ಓಕೆ. ಎ ಈಸ್ ಫ್ರಮ್ ದ ಲೆಫ್ಟ್ ಎಂಡ್, 12th ಫ್ರಮ್ ದ ಲೆಫ್ಟ್ ಎಂಡ್. ಇಲ್ಲಿಂದ ಎಡಗಡೆಯಿಂದ ಎಣಿಸಿದ್ರೆ ಎ ಇದ್ದವ 12ನೇ ಸ್ಥಾನದಾಗ ಅದ. ಅದು ಒಂದು ವೇಳೆ ರೈಟ್ದಿಂದ ಎಣಿಸಿದ್ರೆ ಅದು ಕೂಡ 12 ಐತಿ. ಓಕೆ. ಹಂಗಾದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ ದ ರೋ, ಈ ಒಂದು ಸಾಲಿನಲ್ಲಿ ಎಷ್ಟು ಜನ ಅದಾರ, 12 2 ಕೂಡಿಸ್ರಿ, ಎಷ್ಟಾಯಿತು, 24 ಆತ. ಆದ್ರೆ ಈ ಏನ ಹಿಂಗೂ ಕೌಂಟ್ ಮಾಡೇನಿ, 2 ಸಲ ಹಿಡ್ದೀನಿ ಅಂದರೆ ಮೈನಸ್ ಮಾಡಿರಿ, ಎಷ್ಟು ಬಂತು, 23. ಇನ್ನೊಬ್ಬ ಮೆಸೇಜ್ ಮಾಡಿದ್ರಿ, ಸರ್ ನಿಮ್ಮ ಕ್ವಶನ್ಸ್ ಎಲ್ಲ ಕಾಪಿ ಆಗತ್ತವ್ರಿ. ಆಗಲಿ, ಡೋಂಟ್ ವರಿ, ನಿನಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಸಾಕು. ಕಾಪಿ ಆದ್ರೆ ಮೆಥಡ್ ಚೇಂಜ್ ಇರುತ್ತೆ ಹೇಳೋದು, ಹೌದು ಇಲ್ಲೋ, ಡೋಂಟ್ ವರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಓಕೆ. ನಿಮಗೇನು ಎಕ್ಸ್ಟ್ರಾ ಬೇಕಾದ್ರೆ ಕೇಳಿರಿ, ಹೇಳ್ತೀನಿ. ನಿಮಗೆ ಬೇಕಾದ್ರೆ ವಾಟ್ಸಪ್ನಾಗ ಕಳಿಸ್ರಿ, ಸಾಲ್ವ್ ಮಾಡಿ ಕಳಿಸಿ. ಎಕ್ಸ್ಟ್ರಾ ಕ್ವಶನ್ಸ್ ಬೇಕಂತ ಕೇಳಿರಿ, ಅವನ್ನೂ ಕಳಿಸೀನಿ. ಓಕೆ. ಡನ್. ತಲೆ ಕೆಡಿಸ್ಕೊಬೇಡ್ರಿ, ಆರಾಮ್ ಎಕ್ಸಾಮ್ವರೆಗೂ ಓದ್ರಿ. ನೆಕ್ಸ್ಟ್ 50 ಕ್ವಶನ್. ಕಂಪ್ಲೀಟ್ ದ ಸೀರೀಸ್. ಈ ಕ್ವಶನ್ನು 4 ಟೈಮ್ಸ್ ರಿಪೀಟ್ ಆಗೈತಿ ನೋಡ್ರಿ, 4 ಟೈಮ್ಸ್ ರಿಪೀಟ್ ಆಗೈತಿ. ಆರ್ಮಿ ಎಕ್ಸಾಮ್ದಾಗ 4 ಬಾರಿ ರಿಪೀಟ್ ಆಗೈತಿ ಕ್ವಶನ್, ಗೊತ್ತಿರಲಿ. ಓಕೆ. 5, 25, 125 ಏನದ ನೋಡ್ರಿ, 5ಕ್ಕೆ ಇಂಟು 5 ಮಾಡ್ಯಾನ, ಎಲ್ಲದಕ್ಕೂ 25ಕ್ಕೂ ಇಂಟು 5 ಮಾಡ್ಯಾನ. ನೆಕ್ಸ್ಟ್ ಇದಕ್ಕೂ ಇಂಟು 5 ಮಾಡಿಬಿಟ್ರಿ, ಎಷ್ಟು ಬಂತು, 625. ಆಪ್ಷನ್ ನಂಬರ್ ಬಿ ನೋಡ್ರಿ,
ಆಪ್ಷನ್ ನಂಬರ್ ಬಿ. ಕ್ವಶನನ್ನು ಎದಕ್ಕೆ ಹೇಳ್ತೀನಿ ಒತ್ತಿ ರಿಪೀಟ್ ಆಗಿದ್ದನ್ನು ನಾನು ಹೇಳ್ತೀನಿ ಎಷ್ಟು ಸಲ ರಿಪೀಟ್ ಆಗಿದೆ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡಿರಿ, ಇದು ಕ್ವಶನ್ ಕೂಡ 2 ಸಲ ರಿಪೀಟ್ ಆಗಿದೆ. ಓಕೆ, ನಿಮ್ಮ ಆರ್ಮಿ ಎಕ್ಸಾಮ್ದಾಗ ಇದು ಓಕೆ ಗೊತ್ತಿರಲಿ. ಇದು ಕೂಡ 3 ಸಲ ಆಗ್ಯದ ನೋಡಿರಿ. 3 to 2 or 3, 3ರಿಂದ 2 ಸಲ ಆಗಿದೆ. ಸೊ ಈ ರೀತಿ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟು. ಲಕ್ಷ್ಯ ಕೊಟ್ಟು ಎಕ್ಸಾಮ್ ಮುಗಿಯುವವರೆಗೂ ನಿಮಗೆ ಕ್ಲಾಸನ್ನು ಮಾಡ್ತೀನಿ. ಡೋಂಟ್ ವರಿ, ಟೈಮ್ ಮಾಡ್ಕೊಂಡು ನಾನು ಮಾಡ್ತೀನಿ, ಡೋಂಟ್ ವರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಇದ್ರೂ ಕ್ವಶನ್ಸ್ ಭಾಳ ಜನ ಕಳಿಸ್ತಾ ಇದ್ದೀರಿ. ಮತ್ತು ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೂ ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಓಕೆ, ಡನ್. ಓಕೆ, ಮತ್ತು ಮುಂದಿನ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತರ್ತೀನಿ. ಅಲ್ಲಿವರೆಗೂ ಸ್ಟಡಿ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್.